ಇಲ್ಲಿ ಯಾರು ಜವಾಬ್ದಾರಿ ತಗೊಂಡಿದ್ರು ಅವ್ರನ್ನ ಕೇಳಿದರೆ ಅವರಿಂದ ಉತ್ತರ ಏನು ಬರ್ತದೆ, ಅದಕ್ಕೆ ನಾನು ಇದಕ್ಕೆ ಉತ್ತರ ಕೊಡೋದು. ಕೆಲವು ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ, ಅದರ ಎಫೆಕ್ಟ್ ಜಿಲ್ಲಾಧ್ಯಕ್ಷರನ್ನು ಕಡೆಗಣಿಸಿದ್ರು, ಮತ್ತೆ ಸ್ಥಳೀಯ ನಾಯಕರನ್ನ ಪರಿಗಣಿಸಿಲ್ಲ ಅಂತ ಆರೋಪ ಇದೆ. ಅದು ಅವ್ರನ್ನೇ ವಿಚಾರ ಮಾಡಿ, ಬೇರೆ ಏನಾದ್ರು ಶಕ್ತಿ ಹಣ ಬರ್ತಾ ಇದೆ, ನಿಮಗೂ ಎಲ್ಲ ಒಳ್ಳೇದಾಗಲಿ. ನಿಮ್ಮನ್ನು ಕರೆದಿಲ್ಲ ಸರ್ ಎಲೆಕ್ಷನ್ಗೆ. ಸರ್ ಮಹಿಳಾ ಶಕ್ತಿ 3 ತಿಂಗಳಿಂದ ಬರ್ತಾ ಇಲ್ಲ. ಇಲ್ಲ ಹಣ ಬರ್ತದೆ ಅಂತಂದ್ರೆ ಯಾವಾಗ ಸರ್? ಅಕ್ಕಿ ಸಮೃದ್ಧಿಯಾಗಿ ಕೊಡ್ತಾ ಇದ್ದೀವಿ 10 kg, ಎಲ್ಲರೂ ನೆಮ್ಮದಿಯಾಗಿ. 2,000 ರೂಪಾಯಿ ಬಂದಿಲ್ಲ ಅಂತ. ಹಣ 2,000 ಕೂಡ ಬರ್ತದೆ, ಸ್ವಲ್ಪ ತಡ ಆಗಿರ್ಬೋದು. ಹೋದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೂಡ ತಗೊಂಡಿದ್ದೀವಿ, ಆದಷ್ಟು ಬೇಗ ಎಲ್ಲ ಕಡೆ ಕೊಡಬೇಕು. ಬಹಳ ಮುಖ್ಯವಾದಂಥ ವಿಷಯ ಎತ್ತಿನ ಹೊಳೆ ಕಾರ್ಯಕ್ರಮ ಕೋಲಾರದಲ್ಲಿ ನಾವು ಪ್ರಾರಂಭ ಮಾಡಬೇಕಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ವಿ. ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಯಿತು. ಇಲ್ಲಿ ಸುಮಾರು 6,000 ಕೋಟಿ ಹಣ ಹೆಚ್ಚಿಗೆ ಬೇಕಾಗ್ತದೆ. ಪೈಪ್ಲೈನ್ ಕೆಲಸ ಪ್ರಾರಂಭ ಆಗಿದೆ. 1 ವರ್ಷ 26 ಕಡೆಯ ಒಳಗಡೆ ಮುಳುಬಾಗಿಲಿನ ಕಡೆಯ ಗ್ರಾಮ ನಂಗಲಿ, ಅಲ್ಲಿಗೂ ಕೂಡ ನೀರು ಕೊಡಬೇಕಂತ ನಿರ್ಣಯ ಆಗಿದೆ. ಖಂಡಿತವಾಗಿ ಕೂಡ ನೀರು ಕೊಡ್ತೀವಿ. ಈ ಸರ್ಕಾರ ನುಡಿದಂತೆ ಎಲ್ಲರಲ್ಲೂ ನಡೆದಿದೆ. ಎತ್ತಿನ ಹೊಳೆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ತದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳಿದೆ. ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಕೂಡ ಕುಡಿಯೋ ನೀರನ್ನು ಕೊಡುವಷ್ಟು ನೀರಿದೆ. ನೀರು ಸಂಶಯಾಸ್ಪದ ಬರಬೇಕಾಗಿಲ್ಲ. 22 TMC ನೀರಿದೆ. ಅದರಲ್ಲಿ ಕುಡಿಯೋ ನೀರಿಗೆ ಈ 3 ಜಿಲ್ಲೆಗೂ ಬೇಕಾಗಿರೋದು 16 TMC. ಈಗಾಗಲೇ ನಮ್ಮ ಹತ್ರ 18ರಿಂದ 20 TMC ನೀರಿದೆ. ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಅವರಿಗಾಗಲೇ ಆದೇಶ ಕೊಟ್ಟಿದ್ದಾರೆ. ಕಾಲುವೆಗಳ ಕೆಲಸ ಪ್ರಾರಂಭ ಆಗಿದೆ. ಆದಷ್ಟು ಬೇಗ ಕುಡಿಯೋ ನೀರಿಗೆ ಏನು ನುಡಿದಂತೆ ನಡೀತೀವಿ. ಇದಕ್ಕಾಗಿ ಮಾಧ್ಯಮ ಮಿತ್ರರ ಸಮೇತ ನೀವೆಲ್ಲರೂ ಕೂಡ ಹೋರಾಟ ಮಾಡಿದಿರಿ. 2 ಜಿಲ್ಲೆ 3 ಜಿಲ್ಲೆವರೆಗೂ ಅದಕ್ಕೆ ಕುಡಿಯೋ ನೀರಿದ್ದು ನಮ್ಗೆ ಆದ್ಯತೆ ಇದೆ. ಎತ್ತಿನ ಹೊಳೆ ನೀರು ಕುಡಿಯೋದಕ್ಕೆ ಪ್ರತಿ ಗ್ರಾಮಗೂ ಬರುತ್ತೆ. ಅದ್ರ ಬಗ್ಗೆ ನೀವು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಧ್ವನಿ ಎತ್ತಿದ್ದಾರೆ ಸರ್. ಅದು ಆದಷ್ಟು ಇತ್ಯರ್ಥ ಮಾಡಬೇಕು. ಅದು ಯಾರೇ ಆಗಲಿ, ಶಾಸಕರಾಗಲಿ ಸಾಮಾನ್ಯ ಪ್ರಜೆಗಳಾಗಲಿ, ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ಅದಕ್ಕೆ ಕಠಿಣವಾದ ಶಿಕ್ಷೆ ನಡೆಸಬೇಕು. ಯಾವುದೋ ಒಂದು ಸಮಾಜಕ್ಕಾಗಿ ಮೀಸಲಿಟ್ಟಿರೋದ್ರಲ್ಲಿ ಪ್ರವೇಶ ಮಾಡುವಂಥದ್ದಕ್ಕೆ ಸರ್ವಸಮ್ಮತಿಯಿಂದ ಸಭೆ ತೀರ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಒಕ್ಕೂಲಿನಿಂದ ಹೇಳಿದ್ದೇವೆ, ಯಾವ ಸಮಾಜಕ್ಕೆ ಸೇರಬೇಕೋ ಅವರಿಗೆ ಸೇರಿ. ಇದು ಕೇವಲ ಒಂದು ಕಡೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1000 ಜನ ಫೇಕ್ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಕೆಲಸದಲ್ಲಿದ್ದಾರೆ. ಅದಕ್ಕೆ ಹೊಸ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವ್ರನ್ನೆಲ್ಲ ತೆಗಿಬೇಕು. ಯಾರು ಡಿಸರ್ವಿಂಗ್ ಇದ್ದಾರೆ, ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವಂಥದ್ದಕ್ಕೆ ಏರ್ಪಾಟ್ ಮಾಡಬೇಕಂತ ಮುಖ್ಯಮಂತ್ರಿಗಳು ಹೇಳಿದ್ದೀವಿ. ಬಹುತೇಕ ಅದು ಕಾರ್ಯಕ್ರಮ ಶುರುವಾಗ್ತದೆ. ಈ ಸಮೀಕ್ಷೆ ಸರಿಯಾಗಿದೆ ಸರ್, ಸಮೀಕ್ಷೆ ಸರಿಯಾಗಿದೆ ಅನ್ಸುತ್ತೆ. ಈಗ ಆಗಿರುವಂತ ಇದು ಏನು ಮನೆ ಸಮೀಕ್ಷೆ ಚೆನ್ನಾಗಿ ಮಾಡಿದ್ದಾರೆ. ನಾಗಮೋಹನ್ ದಾಸ್ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅತ್ಯುತ್ತಮವಾಗಿ ಮಾಡಿದ್ದಾರೆ. ಅಲ್ಲಿಗೂ 92% ಜನನೇ ಬಂದಿದೆ, ಇನ್ನು 8% ಬಂದಿಲ್ಲ. ಅಂದರೆ ಸುಮಾರು 12 ಲಕ್ಷ ಜನ SCಗಳು ಇನ್ನೂ ನೋಂದಾವಣೆ ಮಾಡ್ಕೊಂಡಿಲ್ಲ. ಆದರೂ ಕೂಡ 90% ಬಂದಿಲ್ಲ. ಇದನ್ನು ಕಾರ್ಯಕ್ಕೆ ತರಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅದರಂತೆ ಈಗಾಗಲೇ ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿದ್ದೆ. ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಉಳಿದಿದ್ದಕ್ಕೆ ಸಬ್ಜೆಕ್ಟ್ ಮಾಡಿಫಿಕೇಶನ್ ಪರ್ಮನೆಂಟ್ ಕಮಿಷನ್ ಮಾಡಿರೋದ್ರಿಂದ ಸಮಯಕ್ಕೆ ಈ ಸೆನ್ಸಸ್ ವಿಷಯದಲ್ಲಿ ಪರಿಶೀಲನೆ ಮಾಡ್ತಾ ಇರ್ತಾರೆ, ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಅವ್ರಿಗಿರುವ ಇತಿಮಿತಿ ಹಣದಲ್ಲಿ ಅವರು ಅಭಿವೃದ್ಧಿ ಮಾಡ್ತಾರೆ. ಈ ಸಾರಿ ನಾವು ಕೂಡ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಅನುದಾನ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಆಗ್ತದೆ. ಈ ಸಾರಿ ಎಲ್ಲ ಪ್ರಾರಂಭ ಆಗ್ತದೆ. ಸ್ವಲ್ಪ ಹೋದ ವರ್ಷದಲ್ಲಿ ಕಡಿಮೆ, ಈ ಸಾರಿ ಎಲ್ಲ ಕಡೆ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾರೆ. ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಕೆಲಸ ಹೇಳ್ರಿ. ಕೃಷ್ಣಾ ನದಿ ನೀರು ಪಕ್ಕದಲ್ಲೇ ಕೃಷ್ಣಾ ನದಿ ನೀರು ಮಾಡ್ಕೊಂಡು ಕೃಷ್ಣಾ ನದಿ ನೀರು ನೀವು ಕೋತಲೂರು ವೀರಬ್ರಹ್ಮಯ್ಯನವರ ಕತೆ ಓದಿದ್ರೆ ಈ ಪ್ರಶ್ನೆ ನೀವು ಕೇಳೋದು. ಯಾರವರು? ಅವ್ರ ಶಿಷ್ಯ ಯಾರು? ಮುಸಲ್ಮಾನ್. ಅವರ ಶಿಷ್ಯ ಯಾರು? 600 ಶತಮಾನಗಳ ಹಿಂದೆ ಕೋತಲೂರು ವೀರಬ್ರಹ್ಮಯ್ಯನವರ ಶಿಷ್ಯ ಮುಸಲ್ಮಾನ್ ಬಂದು
ಭಕ್ತಿಗೆ, ದೈವ ಭಕ್ತಿಗೆ ಜಾತಿ ಇಲ್ಲ, ಅರ್ಥ ಮಾಡ್ಕೊ. ಸರ್